ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ನ ಕಂಟಿನ್ಯೂ ವಿಡಿಯೋ ಇದು ಡೆನ್ಸಿಟಿ ಆರ್ ಯೂನಿಟ್ ವೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವ್ಯಾಲ್ಯೂಮ್ ರಿಲೇಷನ್ಸ್ ಅಂಡ್ ಮಾಸ್ ರಿಲೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾನು ಡೆನ್ಸಿಟಿ ಬಗ್ಗೆ ತಿಳ್ಕೊಳ್ಳೋಣ. ಡೆನ್ಸಿಟಿ ಮೀನ್ಸ್ ಇಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಬೈ ವ್ಯಾಲ್ಯೂಮ್. ಸೊ ಆಸ್ ಯುವರ್ ಕನ್ವೀನಿಯನ್ಸ್ ಅಂಡ್ ಮೈ ಕನ್ವೀನಿಯನ್ಸ್, ಸೊ ಮಾಸ್ ನಾನು ಕಿಲೋ ನ್ಯೂಟನ್ ಅಂತ ಬರೆದ್ರೆ ಅದನ್ನ ನೀವು ವೇಟ್ ಅಂತ ತಿಳ್ಕೋಬೇಕು. ಅಂಡ್ ಅದೇ ರೀತಿ ಮಾಸ್ ನಾವು ಎಸ್ ಕೆಜಿ ಆರ್ ಗ್ರಾಮ್ ನಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ಅದನ್ನ ನಾವು ಮಾಸ್ ನ ಮೆಜರ್ಮೆಂಟ್ ಮಾಡ್ತೀವಿ ಆಸ್ ಫಾರ್. ಅಂಡ್ ಅದೇ ರೀತಿ ನಾವು ಗಾಮಾನ ಏನಂತ ಕರಿತೀವಿ, ಮಾಸ್ ಬೈ ವ್ಯಾಲ್ಯೂಮ್. ಬಟ್ ಯೂಸ್ವಲಿ ಅದು ಮಾಸ್ ಬೈ ವ್ಯಾಲ್ಯೂಮ್ ಅಲ್ಲ. ಸೊ ಗಾಮಾನ ನಾವು ಯಾವಾಗಲೂ ವೇಟ್ ಬೈ ವ್ಯಾಲ್ಯೂಮ್ ನಲ್ಲಿ ಕರಿತೀವಿ. ಸೊ ರೋನ ನಾವು ಮಾಸ್ ಬೈ ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ಡೆನ್ಸಿಟಿನಲ್ಲಿ ನಮಗೆ ಮೇನ್ಲಿ ಆಗಿ 5 ಟೈಪ್ಸ್ ಬರ್ತವೆ. ಅದರಲ್ಲಿ ನಮ್ದು ಫಸ್ಟ್ ಒನ್ ಈಸ್ ದ ಬಲ್ಕ್ ಡೆನ್ಸಿಟಿ. ಇದನ್ನ ನಾವು ರೂಬಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ dry density. It's Rodi. And third one is saturated density. ಇದನ್ನ ನಾವು ರೋ ಸ್ಯಾಟ್ ಅಂತ ಕರಿತೀವಿ. ಫೋರ್ತ್ ಒನ್ ಈಸ್ ಅ submerged density. ಇಟ್ಸ್ ರೋಸ್ ESUP ಅಥವಾ ರೋ ಡ್ಯಾಶ್ ಅಂತಾನು ಕರಿತೀವಿ. ಫಿಫ್ತ್ ಒನ್ ಈಸ್ ಅ ಡೆನ್ಸಿಟಿ ಆಫ್ ಸಾಯಿಲ್. ಇದನ್ನ ನಾವು ರೋಯಸ್ ಅಂತ ಕರಿತೀವಿ. ಅದೇ ರೀತಿ ಆಸ್ ಯೂಶುವಲ್ ಆಗಿ ನಾವು ಈಗನು ಕರಿತೀವಿ ಏನಂತ. ಸೊ ಫಸ್ಟ್ ಈಸ್ ದ ಬಲ್ಕ್ ಯೂನಿಟ್ ವೇಟ್ ಅಂತಾನು ಕರಿತೀವಿ. ಇದನ್ನ ನಾವು ಗಾಮಾ ಪಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ದ ಡ್ರೈ ಯೂನಿಟ್ ವೇಟ್, ಅದನ್ನ ನಾವು ಗಾಮಾ ಡಿ ಅಂತ ಕರಿತೀವಿ. ಥರ್ಡ್ ಒನ್ ಈಸ್ ದ ಸ್ಯಾಚುರೇಟೆಡ್ ಯೂನಿಟ್ ವೇಟ್, ಅದನ್ನ ನಾವು ಗಾಮಾ ಸ್ಯಾಟ್ ಅಂತ ಕರಿತೀವಿ. ಫೋರ್ತ್ ಒನ್ ಈಸ್ ದ ಸಬ್ಮರ್ಜ್ ಯೂನಿಟ್ ವೇಟ್, ಅದನ್ನ ನಾವು ಗಾಮಾ ಸಬ್ಮರ್ಜ್ ಆರ್ ಗಾಮಾ ಡ್ಯಾಶ್ ಅಂತ ಕರಿತೀವಿ. ಫಿಫ್ತ್ ಒನ್ ಈಸ್ ಏನಂತಂದ್ರೆ ಯೂನಿಟ್ ವೇಟ್ ಆಫ್ ಸಾಲಿಡ್ಸ್. ಇದನ್ನ ಸಾಯಿಲ್ ಅಲ್ಲ, ಇದು ಡೆನ್ಸಿಟಿ ಆಫ್ ಸಾಲಿಡ್ಸ್. ಅದೇ ರೀತಿ ಇದು ಯೂನಿಟ್ ವೇಟ್ ಆಫ್ ಸಾಲಿಡ್ಸ್ ನಾವು ಗಾಮಾ ಎಸ್ ಅಂತ ಕರಿತೀವಿ. ಸೊ ಇವಾಗ ಫಾರ್ಮುಲಾ ನೋಡ್ಕೊಳ್ಳೋಣ. ಇದಂದ್ರೆ ಬಲ್ಕ್ ಡೆನ್ಸಿಟಿ ಮೀನ್ಸ್ ಸೊ ಇವಾಗ ಯುವರ್ ಕನ್ವೀನಿಯನ್ಸ್ ಫಾರ್ ಮೈ ಕನ್ವೀನಿಯನ್ಸ್ ನಾವು ಡೆನ್ಸಿಟಿ ಅಂತಂದು ಹೇಳೋಣ. ಬಟ್ ಏನು ಸಿಂಬಾಲ್ ಗಾಮಾ ಅಂತ ಕೊಡೋಣ. ಸೊ ಡೆನ್ಸಿಟಿ ಅಂತಂದು ಕರೆದು ಸಿಂಬಾಲ್ ನಾವು ಗಾಮಾ ಅಂತ ಯೂಸ್ ಮಾಡೋಣ. ಸೊ ಅದೇ ರೀತಿ ಇವಾಗ ನಮ್ದು ಫಸ್ಟ್ ಒನ್ ಏನು ಬಲ್ಕ್ ಡೆನ್ಸಿಟಿನ ನಾವು ಏನಂತ ಮೆಜರ್ ಮಾಡೋಣ. ಗಾಮಾ ಬಿ ಈಸ್ ದ ಬಲ್ಕ್ ಮಾಸ್ ಆಫ್ ಟು ದ ಟೋಟಲ್ ವ್ಯಾಲ್ಯೂಮ್. ಅದೇ ರೀತಿ ಸೆಕೆಂಡ್ ಒನ್ ಈಸ್ ದ ಡ್ರೈ ಡೆನ್ಸಿಟಿ ಆಫ್ ಗಾಮಾ ಡಿ ಈಕ್ವಲ್ ಟು ಮಾಸ್ ಆಫ್ ಡ್ರೈ ಟು ದ ಟೋಟಲ್ ವ್ಯಾಲ್ಯೂಮ್. ಅಂಡ್ ದೆನ್ ಥರ್ಡ್ ಒನ್ ಈಸ್ ದ ಸ್ಯಾಚುರೇಟೆಡ್ ಡೆನ್ಸಿಟಿ, ನಾವು ಗಾಮಾ ಸ್ಯಾಟ್ ಈಕ್ವಲ್ ಟು mass of saturated to the total volume. So fourth one is a submerged density, ನಾವು ಗಾಮಾ ಸಬ್ಮರ್ಜ್ ಆರ್ ಗಾಮಾ ಡ್ಯಾಶ್ ಅಂತಾನು ಕರಿತೀವಿ. ಸೊ ಇದನ್ನ ನಾವು ಮಾಸ್ ಆಫ್ ಸಬ್ಮರ್ಜ್ ಆರ್ ಮಾಸ್ ಆಫ್ ಡ್ಯಾಶ್ ಟು ದ ಟೋಟಲ್ ವ್ಯಾಲ್ಯೂಮ್. ಅಂಡ್ ದೆನ್ ಫಿಫ್ತ್ ಒನ್ ಈಸ್ ಡೆನ್ಸಿಟಿ ಆಫ್ ಸಾಲಿಡ್ಸ್ is equal to gamma s equal to mass of soil to the volume of soil. So this is the fourth ಡೆನ್ಸಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಇವಾಗ ನಮ್ದು ನೀವು ಯಾವ ರೀತಿ ರಿಮೆಂಬರ್ ಮಾಡ್ಕೋಬೇಕಂತಂದ್ರೆ, ಇದು ಡೆನ್ಸಿಟಿ ಆಫ್ ಬಲ್ಕ್ ಡೆನ್ಸಿಟಿ ಅಂಡ್ ಡ್ರೈ ಡೆನ್ಸಿಟಿ ಅಂಡ್ ದೆನ್ ಸ್ಯಾಚುರೇಟೆಡ್ ಡೆನ್ಸಿಟಿ ಅಂಡ್ ದೆನ್ ಸಬ್ಮರ್ಜ್ ಡೆನ್ಸಿಟಿ ಅಂಡ್ ಅದೇ ರೀತಿ ಡೆನ್ಸಿಟಿ ಆಫ್ ಸಾಯಿಲ್. ಇವರು ಪಂಚ ಪಾಂಡವರಿದ್ದಾಗೆ. ಸೊ ಅದೇ ರೀತಿ ಇದು ನಮ್ದು ಐತಲ್ಲ ಡೆನ್ಸಿಟಿ ಆಫ್ ಸಾಯಿಲ್ ಕರ್ಣ ಅಂತ ತಿಳ್ಕೊಳ್ಳಿ. ಇವರು ಪಾಂಡವರು. ಯಾಕಂತಂದ್ರೆ ಡೆನ್ಸಿಟಿ ಆಫ್ ಸಾಯಿಲ್ ನಾವು ಮಾಸ್ ಆಫ್ ಸಾಯಿಲ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸಾಯಿಲ್ ಬರುತ್ತೆ. ಬಟ್ ಆಸ್ ಅ ಬಲ್ಕ್ ಡೆನ್ಸಿಟಿ ನಲ್ಲಿ ನಾವು ಮಾಸ್ ಆಫ್ ಬಲ್ಕ್ ಮಾಸ್ ಟು ದ ಟೋಟಲ್ ವ್ಯಾಲ್ಯೂಮ್, ಅದು ಕೂಡ ಡ್ರೈ ಡೆನ್ಸಿಟಿ ಮಾಸ್ ಆಫ್ ಡ್ರೈ ಟು ದ ಟೋಟಲ್ ವ್ಯಾಲ್ಯೂಮ್ ಬರುತ್ತೆ. ಅಂಡ್ ಸ್ಯಾಚುರೇಟೆಡ್ ಡೆನ್ಸಿಟಿ ಕೂಡ ಮಾಸ್ ಆಫ್ ಸ್ಯಾಚುರೇಟೆಡ್ ಟು ದ ಟೋಟಲ್ ವ್ಯಾಲ್ಯೂಮ್ ಬರುತ್ತೆ. ಅಂಡ್ ಸಬ್ಮರ್ಜ್ ನಲ್ಲಿ ಕೂಡ ಮಾಸ್ ಆಫ್ ಸಬ್ಮರ್ಜ್ ಟು ದ ಟೋಟಲ್ ವ್ಯಾಲ್ಯೂಮ್ ಬರುತ್ತೆ. ಸೊ ಎಲ್ಲದರಲ್ಲೂ ಕೂಡ ಟೋಟಲ್ ವ್ಯಾಲ್ಯೂಮ್ ಇದೆ. ಸೊ ಅಂದ್ರೆ ಪಾಂಡವರನ್ನ ಹೆಂಡತಿ ಸೊ ಏನು ದ್ರೌಪದಿ ಇರ್ತಾಳೆ, ಬಟ್ ಕರ್ಣನ್ ಹೆಂಡತಿ ದ್ರೌಪದಿ ಅಲ್ಲ. ಈ ರೀತಿ ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಈಸಿಯಾಗಿ. ಸೊ ದಿಸ್ ಟೈಪ್. ಇವಾಗ ನೀವು ಡೆನ್ಸಿಟಿ ಆಫ್ ಡ್ರೈನ ಅರ್ಜುನ ಅಂತ ತಿಳ್ಕೊಳ್ಳಿ. ಅಂಡ್ ದೆನ್
ಡೆನ್ಸಿಟಿ ಆಫ್ ಸಾಯಿಲ್ ನ ನಾವು ಕರ್ಣ ಅಂತ ತಿಳ್ಕೊಳ್ಳಿ. ಸೊ ಹೆಂಗಂತಂದ್ರೆ ಇವಾಗ ದಿಸ್ ಇಸ್ ದ ಸಾಯಿಲ್. ಸಾಯಿಲ್ ನಲ್ಲಿ ಇದು ಸಾಲಿಡ್ ಇದೆ, ಇಲ್ಲಿ ಏರ್ ಇದೆ. ಸೊ ಏರ್ ನ ನಾವು ಮಾಸ್ ಆಫ್ ಏರ್ ಆಲ್ವೇಸ್ ನಿಮ್ಗೆ ಗೊತ್ತಂತ್ರು ಇದೆ. ಸೊ ನಮ್ದು ಸಾಲಿಡ್ಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ. ಯಾವುದೇ ರೀತಿ ಯಾವುದೇ ಕಂಡೀಷನ್ಸ್ ಇರ್ಲಿ, ಸಾಲಿಡ್ಸ್ ಯಾವಾಗ್ಲೂ ಕೂಡ ಕಾನ್ಸ್ಟೆಂಟ್ ಇರುತ್ತೆ. ಸೊ ನಮ್ದು ಇದು ಮಾಸ್ ಆಫ್ ಏರು, ನಮ್ದು ಮಾಸ್ ಆಫ್ ಸಾಲಿಡ್. ಇದು ಏರು ಸಾಲಿಡ್. ಸೊ ಮಾಸ್ ಆಫ್ ಏರ್ ನ ನಾವು ಯಾವಾಗ್ಲೂ ನೆಗ್ಲಿಜಿಬಲ್ ಮಾಡ್ತೀವಿ. ಸೊ ಮಾಸ್ ಆಫ್ ಏರ್ ಇಸ್ 0 ಆತಂತಂದ್ರೆ ಸೊ ಇದು ನಮ್ದು ಮಾಸ್ ಆಫ್ ಸಾಲಿಡ್ಸ್ ಆಗುತ್ತೆ. ಸೊ ಅದೇ ರೀತಿ ಕೂಡ ವ್ಯಾಲ್ಯೂಮ್ ಆಫ್ ಸಾಲಿಡ್ಸ್ ಕೂಡ ಆಗುತ್ತೆ. ಅಂಡ್ ದೆನ್ ಅದೇ ರೀತಿ ನಮ್ದು ಸೊ ಮಾಸ್ ಆಫ್ ಏರ್ ಇಸ್ 0 ಆದ್ರೆ ಇದು ನಮ್ದು ಟೋಟಲ್ ಮಾಸ್ 0 ಆತಂದ್ರೆ ಇದು ನಮ್ದು ಮಾಸ್ ಆಫ್ ಡ್ರೈ ಆಗ್ಬಿಡುತ್ತೆ. ಅಂಡ್ ದೆನ್ ಅದೇ ರೀತಿ ವ್ಯಾಲ್ಯೂಮ್ ಆಫ್ ಡ್ರೈ ಡೆನ್ಸಿಟಿ. ಸೊ ನಮ್ದು ಡೆನ್ಸಿಟಿ ಆಫ್ ಡ್ರೈ ಡೆನ್ಸಿಟಿ ಫಾರ್ಮುಲಾ ಏನಿದೆ, ಮಾಸ್ ಆಫ್ ಡ್ರೈ ಡೆನ್ಸಿಟಿ ಟು ದ ಟೋಟಲ್ ವ್ಯಾಲ್ಯೂಮ್. ಇದು ನಮ್ದು ಟೋಟಲ್ ವ್ಯಾಲ್ಯೂಮ್. ಅಂಡ್ ದೆನ್ ಹಾಗಾಗಿ ಅದೇ ರೀತಿ ಏನಾಗುತ್ತೆ, ನಮ್ದು ಮಾಸ್ ಆಫ್ ಸೊ ವ್ಯಾಲ್ಯೂಮ್ ಆಫ್ ಸಾಯಿಲ್ ಮತ್ತು ಮಾಸ್ ಆಫ್ ಸಾಯಿಲ್ ಸೇಮ್ ಇದೆ. ಸೊ ಮಾಸ್ ಆಫ್ ಸಾಯಿಲ್ ಕೂಡ ಅಂಡ್ ದೆನ್ ಟೋಟಲ್ ವ್ಯಾಲ್ಯೂಮ್ ಇರುತ್ತೆ. ಇದು ನಮ್ದು ಡೆನ್ಸಿಟಿ ಆಫ್ ಡ್ರೈ ಡೆನ್ಸಿಟಿದು. ಅದೇ ರೀತಿ ಸಾಯಿಲ್ ಡೆನ್ಸಿಟಿ ಆಫ್ ಸಾಯಿಲ್ದು ನಮ್ದು ಏನಿದೆ ಅಂತಂದ್ರೆ ಮಾಸ್ ಆಫ್ ಸಾಯಿಲ್ ಟು ದ ಟೋಟಲ್ ವ್ಯಾಲ್ಯೂಮ್ ಆಫ್ ಸಾಯಿಲ್. ಅಂಡ್ ದೆನ್ ಅದೇ ರೀತಿ ನಾವು ಏನಂತ ಕರಿತೀವಿ, ಮಾಸ್ ಆಫ್ ಡ್ರೈ ಟು ದ ಟೋಟಲ್ ವ್ಯಾಲ್ಯೂಮ್ ಆಫ್ ಸಾಯಿಲ್. ಸೊ ದಿಸ್ ಇಸ್ ಇವ್ರು ಮಾಸ್ ಆಫ್ ಡ್ರೈ ಅಂಡ್ ಮಾಸ್ ಆಫ್ ಸಾಲಿಡ್ಸ್ ಸೇಮ್ ಇದೆ ಆಸ್ ಫಾರ್ ಡ್ರೈ ಡೆನ್ಸಿಟಿ ನಲ್ಲಿ. ಮತ್ತೆ ಅದೇ ರೀತಿ ಡೆನ್ಸಿಟಿ ಆಫ್ ಸಾಯಿಲ್ ನಲ್ಲಿ ಕೂಡ ಮಾಸ್ ಆಫ್ ಸಾಯಿಲ್ ಅಂಡ್ ಮಾಸ್ ಆಫ್ ಡ್ರೈ ಡೆನ್ಸಿಟಿ ಸೇಮ್ ಇದೆ. ಸೊ ಇವರಿಬ್ಬರ ಕರ್ಣ ಮತ್ತು ಅರ್ಜುನರ ಪರಾಕ್ರಮ ಸೇಮ್ ಇರುತ್ತೆ. ಬಟ್ ಇಲ್ಲಿ ನಾವು ಡಿವೈಡ್ ಬೈ ಟೋಟಲ್ ವ್ಯಾಲ್ಯೂಮ್ಗೆ ಮಾಡ್ತೀವಿ, ಇದು ನಾವು ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸಾಯಿಲ್ಗೆ ಮಾಡ್ತೀವಿ. ಅಂದ್ರೆ ಕರ್ಣನ ಹೆಂಡತಿ ಅರ್ಜುನ್, ಕರ್ಣನ ಹೆಂಡತಿ ದ್ರೌಪದಿ ಅಲ್ಲ, ಅರ್ಜುನನ ಹೆಂಡತಿ ದ್ರೌಪದಿ. ಈ ರೀತಿ. ಸೊ ಈ ರೀತಿ ನೀವು ಇದನ್ನ ನೆನಪಿನಲ್ಲಿ ಇಟ್ಕೋಬಹುದು. ಸೊ ಅದೇ ರೀತಿ ಏನಂತಂದ್ರೆ ವ್ಯಾಲ್ಯೂಮ್ ಆಫ್ ಡ್ರೈ ಇಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸಾಯಿಲ್ ಎ ಫಾರ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಡೆನ್ಸಿಟಿ ಆಫ್ density of soil is always greater than the density of dry. You have to remember this point. ಅಂದ್ರೆ ಆಲ್ವೇಸ್ ಕರ್ಣ ಯಾವಾಗ್ಲೂ ಆಲ್ವೇಸ್ ಗ್ರೇಟರ್ ದೆನ್ ಫಾರ್ ಪಾಂಡವರ್ಗಿಂತ ಕರ್ಣ ಯಾವಾಗ್ಲೂ ಗ್ರೇಟರ್ ಇದ್ದಾನೆ. ಸೊ ನೆಕ್ಸ್ಟ್ ಟಾಪಿಕ್ is specific gravity. G ಅಂತ ಡಿನೋಟೆಡ್ ಮಾಡ್ತೀವಿ. What is the specific gravity? Means it is the ratio of mass of substance to the volume and divided by mass of equal volume of to the water. So ಅಂತಂದ್ರೆ specific gravity ನ ನಾವು density of solid to the density of water ಏನಂತ, density of soil to the density of water ನ ನಾವು ಅಂತ ಕರಿತೀವಿ specific gravity. Mass of substance to the volume to the mass of equal volume of water. Okay, G is equal to density of soil to the density of water. This is the formula. G means, so ಇಲ್ಲಿ specific gravity, G means God means Krishna. ಸೊ ಅರ್ಜುನ, ಕರ್ಣ, ಪಂಚಪಾಂಡವರು ಬಂದು ಕೃಷ್ಣ ಅಂತ ಬರ್ಲೇಬೇಕಲ್ವಾ. ಸೊ this is the God. So conclusions,
ಕನ್ಕ್ಲೂಷನ್ ಅಲ್ಲಿ ಸೊ ಇವತ್ತು ಟೋಟಲ್ ಆಗಿ ಸೆಕೆಂಡ್ ಚಾಪ್ಟರ್ ನಲ್ಲಿ ಬರುವಂತ ಫಾರ್ಮುಲಾಸ್ ಹೌ ಟು ರಿಮೆಂಬರ್ ದಿಸ್ ಬ್ಯಾಟ್ ಆದ್ರೂ ಹಾಕೊಳ್ಳಿ ಅಥವಾ ನೆನಪಿನಲ್ಲಾದ್ರೂ ಇಟ್ಕೊಳ್ಳಿ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆದಂತ ಫಾರ್ಮುಲಾಸ್. ಸೊ ಈಸ್ ದ ವೈಟ್ಸ್ ರೇಷಿಯೋ ಅಂತಂದ್ರೆ ವ್ಯಾಲ್ಯೂಮ್ ಆಫ್ ವೈಟ್ಸ್ ಟು ದಿ ವ್ಯಾಲ್ಯೂಮ್ ಆಫ್ ಸಾಯಿಲ್, and then porosity equal to volume of whites to the total volume into 100. and ಈಗ ನಾವು ಮತ್ತೆ ಇನ್ನೊಂದು ಫಾರ್ಮುಲಾ ಅಂತಂದ್ರೆ n equal to 1 minus n, and then also n equal to e 1 plus e, and then second is the air content. Air content is the volume of water to the total volume of soil. Sorry, air content is the volume of air to the volume of whites, and then saturated degree of saturation and the volume of water to the volume of whites, and then percentage of air whites ratio ಅಂತಂದ್ರೆ, and this is the volume of air to the total volume. and then air content ಮತ್ತು soil degree of saturation ಗೆ in relations ಅಂತಂದ್ರೆ air content plus degree of saturation equal to 1, and then ಅದೇ ರೀತಿ percentage of air whites ratio ಅಂತಂದ್ರೆ it's air content into density, sorry, porosity. and next one is specific gravity, water content. Water content ಅಂತಂದ್ರೆ mass of water to the mass of solids, and gravity is equal to density of solids to the density of water, and then density of bulk density equal to mass of bulk to the total volume, and density of dry density equal to mass of dry to the total volume, and then saturated density equal to mass of sat to the total volume, and then submerged density equal to mass of submerged to the total volume, and density of soil to the mass of soil to the total volume of soil. and then again ಅದೇ ರೀತಿ ಸಮ್ ರಿಲೇಷನ್ಸ್ ಇದಾವೆ, ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಡೆನ್ಸಿಟಿ ಬಲ್ಕ್ ಡೆನ್ಸಿಟಿ ಈಕ್ವಲ್ ಟು ಮತ್ತೆ ಇನ್ನೊಂದು ಫಾರ್ಮುಲಾ ಇದೆ. ಸೊ ಜಿ ಪ್ಲಸ್ ಇ ಎಸ್ ಡಿವೈಡೆಡ್ ಬೈ 1 ಪ್ಲಸ್ ಇ ಇಂಟು ಆಫ್ ಡೆನ್ಸಿಟಿ ಆಫ್ ವಾಟರ್. ಅದೇ ರೀತಿ ಇದರಲ್ಲಿ ಡ್ರೈ ಡೆನ್ಸಿಟಿ ಅಂತಂದ್ರೆ ನಮ್ದು ಸಾಯಿಲ್ 0 ಇರುತ್ತೆ, ಸ್ಯಾಚುರೇಟೆಡ್ ಡಿಗ್ರಿ ಆಫ್ ಸ್ಯಾಚುರೇಷನ್ 0 ಇರುತ್ತೆ. ಸೊ ಹಾಗಾಗಿ ಜಿ ಪ್ಲಸ್ ಇ ಏನ್ ಬರುತ್ತೆ ಅಂತಂದ್ರೆ ಇದಕ್ಕೆ ಇಂಟು ಆಗುತ್ತೆ, ಜಿ ಇಂಟು ಡೆನ್ಸಿಟಿ ಆಫ್ ವಾಟರ್ 1 ಪ್ಲಸ್ ಇ, ಇದು ಡ್ರೈ ಡೆನ್ಸಿಟಿ. ಅಂಡ್ ದೆನ್ ಸ್ಯಾಚುರೇಟೆಡ್ ಡೆನ್ಸಿಟಿಗೆ ಇದರಲ್ಲಿ ಎಸ್ ಇಕ್ವಲ್ ಟು 1 ಅಂತ ಪುಟ್ ಮಾಡಿದ್ರೆ ನಮ್ದು ಏನ್ ಬರುತ್ತೆ, ಜಿ ಪ್ಲಸ್ ಇ ಡಿವೈಡೆಡ್ ಬೈ 1 ಪ್ಲಸ್ ಇ ಇಂಟು ಡೆನ್ಸಿಟಿ ಆಫ್ ವಾಟರ್. ಅಂಡ್ ಅದೇ ರೀತಿ ನಮ್ದು ಡ್ರೈ ಡೆನ್ಸಿಟಿಗೆ ಇನ್ನೊಂದು ಫಾರ್ಮುಲಾ ಕೂಡ ಇದೆ, ಏನಂತಂದ್ರೆ ಬಲ್ಕ್ ಡೆನ್ಸಿಟಿ ಡಿವೈಡೆಡ್ ಬೈ 1 ಪ್ಲಸ್ ಡಬ್ಲ್ಯೂ. ಅಂಡ್ ಮತ್ತೆ ಇನ್ನೊಂದು ಫಾರ್ಮುಲಾ ಡ್ರೈ ಡೆನ್ಸಿಟಿಗೆ ಏನಿದೆ ಅಂತಂದ್ರೆ 1 minus Na g into density of water divided by 1 plus Wg. Okay. ಅದೇ ರೀತಿ ಸಬ್ಮರ್ಜ್ ಡೆನ್ಸಿಟಿಗೆ ನಾವು ಏನ್ ಫಾರ್ಮುಲಾ ಇದೆ, ಜಿ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಇ ಇಂಟು ಡೆನ್ಸಿಟಿ ಆಫ್ ವಾಟರ್. ಅಂಡ್ ಅದೇ ರೀತಿ ಇನ್ನೊಂದು ರಿಲೇಷನ್ಸ್ ಏನಂತಂದ್ರೆ ಇ ಎಸ್ ಇಕ್ವಲ್ ಟು ಡಬ್ಲ್ಯೂ ಜಿ, ಇದೊಂದು ಫಾರ್ಮುಲಾ. ಆಮೇಲೆ ಇನ್ನೊಂದು 1 ಪ್ಲಸ್ ಇ 1 ಡಿವೈಡೆಡ್ ಬೈ 1 ಪ್ಲಸ್ ಇ 2 ಈಕ್ವಲ್ ಟು ವಿ 1 ಡಿವೈಡ್ ಬೈ ವಿ 2. ಸೊ ಟೋಟಲಿ ಇಷ್ಟು ಫಾರ್ಮುಲಾ ನೀವು ಬಯಾಟ್ ಆದ್ರೂ ಹಾಕೊಳ್ಳಿ, ಸೊ ನೆನಪಿನಲ್ಲಿ ಆದ್ರೂ ಇಟ್ಕೊಳ್ಳಿ. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ ಚಾಪ್ಟರ್ ಫಾರ್ಮುಲಾಸ್. ಸೊ ಇಫ್ ದಿಸ್ ವಿಡಿಯೋ ಹೆಲ್ಪ್ಫುಲ್, and give thumbs up and write it earth in the comment, and also send it to the PDF for this chapter or this video. Thank you for watching my video.